ಮಾದಕ ವ್ಯಸನಗಳಿಂದ ದೂರವಿರುವಂತೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸಾರ್ವಜನಿಕರು ಹಾಗೂ ಯುವ ಜನತೆಗೆ ಕರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ವ್ಯಸನ ಮುಕ್ತ ದಿನಾಚರಣೆ ಆಚರಿಸುವ ಸಲುವಾಗಿ ಸಾರ್ವಜನಿಕರಲ್ಲಿ ಹಾಗೂ ವಿಶೇಷವಾಗಿ ಯುವ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಏರ್ಪಡಿಸಲಾಗಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು, ವ್ಯಸನಗಳಿಗೆ ಸಿಲುಕದಂತೆ ಕರೆ ನೀಡಿದ ಅವರು, ಬದುಕು ಕಟ್ಟಿಕೊಳ್ಳಲು ದುಶ್ಚಟಗಳಿಗೆ ಬಲಿಯಾಗದೆ ಜಾಗರೂಕತೆಯಿಂದ ಇರಬೇಕು ಎಂದು ಹೇಳಿದ ಅವರು, ಈ ಅಂಗವಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲೂ ಸಹ ಕಾರ್ಯಾಗಾರಗಳನ್ನು ನಡೆಸುವ ಮೂಲಕ ದುಶ್ಚಟಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ಆನಂದ್, ಬಿಇಒ ನಾರಾಯಣಸ್ವಾಮಿ, ಜಿಲ್ಲಾ ಪಂಚಾಯಿತಿ ಎಇಇ ಪ್ರಸಾದ್ ಸೇರಿದಂತೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದು, ಇದೇ ವೇಳೆ ಪ್ರವಾಸಿ ಮಂದಿರದ ಬಳಿಯಿಂದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವರದಿ ಸಲ್ಮಾನ್ ಪಾಷಾ, ನಂದಿ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನಲ್ಲಿ ಶ್ರೀ ಮಹಾಂತ ಯೋಗಿ ಶಿವಯೋಗಿ ಸ್ವಾಮಿಗಳ ಒಂದು ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಆಚರಣೆ ಮಾಡಬೇಕಾಗಿ ಸರ್ಕಾರದಿಂದ ಆದೇಶ ಬಂದಿದೆ. ಅದೇ ರೀತಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ದಿನ ಚಿಂತಾಮಣಿ ತಾಲೂಕಿನಲ್ಲಿ 1ನೇ ತಾರೀಕು ಆಗಸ್ಟ್ 2026ನೇ ತಾರೀಕು ಮಕ್ಕಳನ್ನ ಸೇರಿಸಿ, ಅದೇ ರೀತಿ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾಥಾ ಹಮ್ಮಿಕೊಂಡಿರುವಂಥ ಮುಖ್ಯ ಉದ್ದೇಶ, ಬೆಳೆಯುವಂಥ ಮಕ್ಕಳಲ್ಲಿ ಯಾವುದೇ ವ್ಯಸನಗಳಿರಬಾರ್ದು, ಇರುವಂಥ ವ್ಯಸನಗಳನ್ನ ಹೊರತುಪಡಿಸಬೇಕು. ಮತ್ತು ಜನಗಳಲ್ಲಿ, ನಾಗರಿಕರಲ್ಲಿ, ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಈ ವ್ಯಸನ ಮುಕ್ತ ದಿನಾಚರಣೆಯ ಉದ್ದೇಶ ಏನಿದೆ ಅದು ತಲುಪಲಿ ಅನ್ನೋಂಥ ಒಂದು ಕಾರಣಕ್ಕಾಗಿ ಈ ದಿನ ನಾವು ಜಾಥಾನ ಹಮ್ಮಿಕೊಂಡಿದ್ದೀವಿ. ಸಿಗರೆಟ್ಟು ಏನಿದೆ, ಬೇರೆ ಡ್ರಗ್ಸ್, ಆ ರೀತಿಯಾದಂಥ ಒಂದು ವ್ಯಸನಗಳಿಗೆ ಈಗ ನಮ್ಮ ಇವರು ಸಿಲುಕೊಂತ ಇದ್ದಾರೆ. ಆ ಒಂದು ವ್ಯಸನಗಳನ್ನ ಮಾಡಿಕೊಂಡ್ರೆ ಜೀವನ ಹೇಗೆ ನಾಶ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು. ವ್ಯಸನಗಳಿಂದ ದೂರ ಆಗಬೇಕು, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಮಕ್ಕಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲೂ ಕೂಡ ನಾವು ಜಾಥಾಗಳು, ಕಾರ್ಯಾಗಾರಗಳು ಮಾಡ್ತೀವಿ. ವ್ಯಸನಗಳಂದರೆ ಮುಖ್ಯವಾಗಿ ಯಾರು ನಮ್ಮ ಬೆಳೆಯುವಂಥ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರು ಈ ಒಂದು ಚಟಗಳಿಗೆ ಅವರಿಗೆ ಇದಾಗಬಾರ್ದು ಅಂತ ಒಂದು ಹೇಳೋದಕ್ಕೋಸ್ಕರ ಇದನ್ನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.